ನಮಸ್ಕಾರ. ಸಾಸಲು ಕೆರೆಗೆ ಹರಿದ ಹೇಮಾವತಿ ನೀರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಸಾಸಲು ಕೆರೆಗೆ ಗುರುವಾರ ಹೇಮಾವತಿ ನೀರು ಹರಿಸಲಾಯಿತು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ತಿಪಟೂರು ತಾಲೂಕಿನ ಗಡಬನಹಳ್ಳಿ ಸಮೀಪದ ಹೇಮಾವತಿ ಮುಖ್ಯ ನಾಲೆಗೆ ರೈತರು, ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಹೋರಾಟ ಸಮಿತಿಯ ಮುಖಂಡರೊಂದಿಗೆ ಗಂಗಾಪೂಜೆ ಸಲ್ಲಿಸಿ ಚಿಕ್ಕನಾಯಕನಹಳ್ಳಿ ಭಾಗದ ನಾಲೆಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಭಾಗದಲ್ಲಿ ನೀರಿನ ಕೊರತೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ನೀರು ನಾಲೆಯ ಮೂಲಕ ಹರಿದು ಬರುವುದರಿಂದ ಸಾಸಲು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಹಾಗೂ ಕೆರೆಕಟ್ಟೆಗಳ ನೀರಿನ ಬಳಕೆಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸಾಸಲು ಕೆರೆಯಿಂದ ಶೆಟ್ಟಿಕೆರೆ, ತಿಮ್ಲಾಪುರ, ಹುಳಿಯಾರು ಹಾಗೂ ಬೋರಣಕಣಿವೆ ಭಾಗಗಳಿಗೆ ಹೇಮಾವತಿ ನೀರು ತಲುಪಲಿದ್ದು, ಇದರಿಂದ ಈ ಭಾಗದ ರೈತರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ. ನಾಳೆ ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ತಿಗಳನಹಳ್ಳಿ ಸಮೀಪದಿಂದ ಚಿಕ್ಕನಾಯಕನಹಳ್ಳಿ ಭಾಗದ ದಬ್ಬೆಘಟ್ಟ, ಮೇಲನಹಳ್ಳಿ ಹಾಗೂ ನವಿಲೆ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲಾಗುವುದು ಎಂದು ತಿಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕಂದಿಕೆರೆ ಭಾಗದ ಹೇಮಾವತಿ ನಾಲೆಯ ಕಾಮಗಾರಿ ಸದ್ಯದಲ್ಲೇ ಪ್ರಾರಂಭವಾಗಲಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಕೆರೆಗಳಿಗೂ ಹಂತ ಹಂತವಾಗಿ ನೀರು ಹರಿಸುವ ಕಾರ್ಯ ಕೈಗೊಳ್ಳಲಾಗುವುದು. ಹೇಮಾವತಿ ನೀರಿಗಾಗಿ ತಾಲೂಕಿನ ರೈತ ಸಂಘಗಳು, ಪರಮಪೂಜ್ಯ ಶ್ರೀಗಳು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನೀರಾವರಿ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲರ ಹೋರಾಟ, ಸಹಕಾರ ಮತ್ತು ಬೆಂಬಲದ ಫಲವಾಗಿ ಈ ಕಾರ್ಯ ಸಾಧ್ಯವಾಗಿದೆ ಎಂದು ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಹೇಮಾವತಿ ನಾಲಾ ಅಧಿಕಾರಿಗಳು, ರೈತರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಇವತ್ತು ಎಲ್ಲರ ಹೋರಾಟ, ಎಲ್ಲರ ಪರಿಶ್ರಮದಿಂದ ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹಲವಾರು ಭಾಗಕ್ಕೆ ನಾವು ಕುಡಿಯೋ ನೀರನ್ನ ಒದಗಿಸ್ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ನೀರು ಹರಿಸ್ತಕ್ಕಂಥ ಕೆಲಸ ಇವತ್ತು ಪ್ರಾರಂಭ ಆಗ್ತಾಯಿದೆ. ನಿನ್ನೆ ಏನು ಲಿಫ್ಟ್ ಇರಿಗೇಷನ್ ಮುಖಾಂತರ ಗೋಡೆಕೆರೆ ಮತ್ತು ಜೆಸಿಪುರದ ಕೆರೆಗೆ, ನಡುನಳ್ಳಿ ಕೆರೆ ಮತ್ತು ಜೆಸಿಪುರದ ಕೆರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಆಯಿತು. ಇವತ್ತು ಸಾಸ್ಲು ಮತ್ತು ಶೆಟ್ಟಿಕೆರೆ ಮತ್ತು ಹುಳಿಯಾರು ಭಾಗಕ್ಕೆ ನೀರು ಹೋಗ್ತಕ್ಕಂಥದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಗಂಗೆಯನ್ನು ಬರಮಾಡ್ಕೊಂಡಿದ್ದೇವೆ. ನಂತರ ನಾಳೆ ಹೊಸದಾಗಿ ಏನು ಹಲವಾರು ವರ್ಷಗಳಿಂದ ನವಲೆ ಕೆರೆಗೆ ನೀರು ಬರಬೇಕು ಅಂತಕ್ಕಂಥ ಒಂದು ಮಹಾದಾಸೆ ನಮ್ಮ ಆ ಭಾಗದ ಜನತೆದಿತ್ತು. ಅದಕ್ಕೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಾವೆಲ್ಲರೂ ಕೂಡ ಅಲ್ಲಿ ಆ ನೀರನ್ನ ಒಂದು ಬರಮಾಡ್ಕೊಳ್ಳೋಂಥ ಒಂದು ಪೂಜೆಯನ್ನು, ನಾಳೆ ಗಂಗಾ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಆಗಮಿಸಿ ಅದನ್ನು ನೀವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಸ್ವಾಗತಿಸ್ಕೋಬೇಕು ಅಂತಕ್ಕಂಥದ್ದನ್ನ ಎಲ್ಲ ಆ ಭಾಗದ ರೈತರನ್ನ ವಿನಂತಿ ಮಾಡ್ಕೊತೇನೆ.